ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಮ್ಮ ದೇಶದಲ್ಲಿ ಪ್ರತಿಭೆಗೆ ಬೆಲೆ ಇದೆ ಅಂತ ಅನಿಸುತ್ತಾ ನಿಮಗೆ? ಒಂದು ಸುಂದರವಾದ ಸಿನಿಮಾದ ಬಗ್ಗೆ ಮಾತನಾಡೋಣ. 1990ರಲ್ಲಿ ಒಂದು ಏಕ್ ಡಾಕ್ಟರ್ ಕಿ ಮೌತ್ ಅಂತ ಒಂದು ಸಿನಿಮಾ ಬರುತ್ತೆ. ತಪನ್ ಸಿನ್ಹಾ ಅವರು ನಿರ್ದೇಶನ ಮಾಡಿದ್ದಾರೆ. 1982ರಲ್ಲಿ ರಾಮಪಾದ ಚೌಧರಿಯವರ ಅಭಿಮನ್ಯು ಅನ್ನುವಂತಹ ಒಂದು ಕಥೆಯನ್ನು ಆಧರಿಸಿ ಅವರು ಈ ಸಿನಿಮಾ ಮಾಡ್ತಾರೆ. ಈ ಸಿನಿಮಾದ ಹಿಂದೆ ಒಂದು ನಿಜವಾದ ಘಟನೆ ಇದೆ. ಆ ಘಟನೆ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಮೊದಲು ಈ ಸಿನಿಮಾದ ಬಗ್ಗೆ ಮಾತನಾಡೋಣ. ಪಂಕಜ್ ಕಪೂರ್, ಅದರಲ್ಲಿ ಅವ್ರ ಹೆಸರು ದೀಪಾಂಕರ್ ರಾಯ್ ಅಂತ, ಶಬಾನಾ ಆಜ್ಮಿ ಅವರ ಹೆಸರು ಸೀಮಾ ಅಂತ, ಇರ್ಫಾನ್ ಖಾನ್ ಅವರಿದ್ದಾರೆ, ಅಮೂಲ್ಯ ಅಂತ ಹೇಳಿಬಿಟ್ಟು ತುಂಬಾ ಸುಂದರವಾದಂತಹ ಒಂದು ಸಿನಿಮಾ. ದೀಪಾಂಕರ್ ರಾಯ್ ಅವರು ಒಬ್ಬರು ಡಾಕ್ಟರ್ ಆಗಿರ್ತಾರೆ. ಅವರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಜೊತೆಗೆ ರಿಸರ್ಚ್ ಮಾಡ್ತಾ ಇರ್ತಾರೆ. ಅದು ಮನೇಲಿ ರಿಸರ್ಚ್ ಮಾಡ್ತಾ ಇರ್ತಾರೆ. ಅವರ ಸ್ವಂತ ದುಡ್ಡನ್ನು ಖರ್ಚು ಮಾಡಿಕೊಂಡು ಅವರು ಮನೆಯ ತಮ್ಮ ಹಿಂಬದಿಯಲ್ಲಿ ಒಂದು ಲ್ಯಾಬೊರೇಟರಿಯನ್ನು ತಾವೇ ಸೃಷ್ಟಿಸ್ಕೊಂಡು ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಲೆಪ್ರಸಿ, ಕುಷ್ಠರೋಗದ ಮೇಲೆ ಕುಷ್ಠರೋಗದ ವ್ಯಾಕ್ಸಿನ್ಗೋಸ್ಕರ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಆ ವರ್ಕಲ್ಲಿ ಅವರು ಬ್ರೇಕ್ ಥ್ರೂ ಸಿಗುತ್ತೆ ಅವ್ರಿಗೆ. ಅದನ್ನು ತಿಳಿದುಕೊಂಡಂತಹ ವ್ಯಕ್ತಿಗಳು ಅಸೂಯೆಯಿಂದ ನಮ್ಮ ದೇಶದ ಜನ ಅವರನ್ನು ಮುಂದೆ ಹೋಗೋಕ್ಕೆ ಬಿಡಲ್ಲ, ಕಾನ್ಫರೆನ್ಸ್ಗಳು ಅಟೆಂಡ್ ಮಾಡೋಕ್ಕೆ ಬಿಡಲ್ಲ, ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡೋಕ್ಕೆ ಬಿಡಲ್ಲ, ಎನ್ಕ್ವೈರಿ ಕಮಿಟಿಯನ್ನು ಕೂಡಿಸ್ತಾರೆ. ಕೊನೆಯದಾಗಿ ಈ ಸಿನಿಮಾದಲ್ಲಿ ಅವರು ಈ ಒಂದು ಕಂಪ್ಲೀಟ್ ವ್ಯವಸ್ಥೆಯಿಂದ, ಸಿಸ್ಟಮಿಂದ ಬೇಸತ್ತು ಅವರೇನು ಮಾಡ್ತಾರೆ, ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾರೆ. ಮುಖ್ಯವಾದ ಪ್ರಶ್ನೆ ಇಲ್ಲಿ ಹೇಳೋದೇನು ಅಂತಂದರೆ, ಪ್ರತಿಭೆಯನ್ನು ಶಿಕ್ಷಿಸಲಾಗ್ತಾ ಇದೆಯಾ, ವ್ಯವಸ್ಥೆ ಪ್ರತಿಭೆಯನ್ನು ಶಿಕ್ಷಿಸ್ತಾ ಇದೆಯಾ ಅಂತ. ಒಂದು ರೀತಿಯಿಂದ ಹೌದು ಅಂತ ಅನಿಸುತ್ತೆ. ಯಾವುದೇ ರೀತಿಯಾದಂತಹ ಅಡೆತಡೆಗಳಿಲ್ಲದೆ ಆ ವ್ಯಕ್ತಿ ತನ್ನ ಪಾಡಿಗೆ ತಾನು ರಿಸರ್ಚ್ ಮಾಡಿಕೊಂಡ್ರೂ ಕೂಡ ಹೋಗೋದಕ್ಕೆ ಬಿಡಲ್ಲ. ಯಾಕೆ ಬಿಡಲ್ಲ? ಇಲ್ಲಿ ಜನರ ಒಂದು ನೀವು ಸೈಕಾಲಜಿನ ನೋಡೋದಾದರೆ, ಒಂದು ಪಕ್ಷ ಫೇಲ್ಯೂರ್ನ ಜನ ಕ್ಷಮಿಸ್ಬಿಡ್ತಾರೆ. ಆದರೆ ನೀವು ಅತಿ ಬುದ್ಧಿವಂತರು ಅಥವಾ ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟ್ ಆಗಿದ್ರಿ ಅಂತಂದರೆ ಮಾತ್ರ ಜನ ಕ್ಷಮಿಸಲ್ಲ. ಯಾಕೆ ಅಂತಂದರೆ ಇದು ಅವರ ಒಂದು ಅಸಮರ್ಥತೆಗೆ ಹಿಡಿದ ಕನ್ನಡಿಯಾಗಿರುತ್ತೆ. ಅವರು ಇನ್ಕೆಪಬಲ್ ಅನ್ನೋದನ್ನು ಅದು ಎತ್ತಿ ತೋರಿಸ್ತಾ ಇರುತ್ತೆ. ನಾಟ್ ಬಿಕಾಸ್ ಅವರಲ್ಲಿ ಪ್ರತಿಭೆ ಇಲ್ಲ ಅಂತಲ್ಲ, ಬರೀ ಪ್ರತಿಭೆ ಇದ್ದರೆ ನಡೆಯಲ್ಲ. ಪ್ರತಿಭೆ ಜೊತೆಗೆ ನೀವು ಕಷ್ಟಪಡುವಂತಹ ಒಂದು ಮನೋಧರ್ಮ ಇರಬೇಕು, ಕಷ್ಟಪಡಬೇಕು. ಆಗ ಮಾತ್ರ ಯಶಸ್ಸು ಸಿಗೋದಕ್ಕೆ ಸಾಧ್ಯ. ಸೊ ಅಸಾಧಾರಣ ಯಶಸ್ಸು ಸಿಕ್ಕಿದ ತಕ್ಷಣವೇ ಜನ ಅವರನ್ನು ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾರೆ. ಹೌದಲ್ಲ, ನಮಗೆ ಹೆಮ್ಮೆ ತಂದುಕೊಟ್ರು ಅಂತ ಅಂದುಕೊಳ್ಳುವ ಬದಲು ಅವರು ದ್ವೇಷ ಮಾಡ್ತಾರೆ. ಯಾಕಂದರೆ ನಾನು ಆಗಲೇ ಹೇಳಿದ ಹಾಗೆ ಇದು ಅವರ ಒಂದು ಅಕ್ಷಮತೆ ಅಥವಾ ಅಸಮರ್ಥತೆಯಾಗಿ ಹಿಡಿದಂತಹ ಒಂದು ಕನ್ನಡಿಯಾಗಿರುತ್ತೆ. ಈ ಚಿತ್ರದಲ್ಲೂ ಕೂಡ ಅದೇ ಆಗುತ್ತೆ. ನನಗಿಲ್ಲಿ 3 ತುಂಬಾ ಇಷ್ಟ ಅದು ಈ ಒಂದು ಚಿತ್ರದಲ್ಲಿ. ಒಂದು, ದೀಪಾಂಕರ್ ರಾಯ್ ಅವರ ಒಂದು ಅನ್ಕಂಡೀಷ್ನಲ್ ಎಫರ್ಟ್ಸ್ ಆ್ಯಂಡ್ ಡೆಡಿಕೇಶನ್. ಹಗಲು ರಾತ್ರಿ ಆ ವ್ಯಕ್ತಿ ಅದಕ್ಕೋಸ್ಕರ ದುಡಿತಾ ಇರ್ತಾನೆ. 1 ಗಂಟೆ ಕಚೇರಿಯಲ್ಲಿ ಲೇಟ್ ಆದರೆ ರೋಗಿಗಳನ್ನು ನೋಡಬಾರ್ದು ಅಂತಲ್ಲ, ಆದರೆ ನಾನು ಮಾನವ ಕುಲಕ್ಕೆ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಮಾಡ್ತಾ ಇರೋ ಕೆಲಸದಲ್ಲಿ ಆ 1 ಗಂಟೆ ನನ್ನ ರಿಸರ್ಚ್ ವರ್ಕಿಂದ ತೆಗೆದುಕೊಂಡಂಥದ್ದು ಅಂತ ಅಷ್ಟು ಇಂಪಾರ್ಟೆನ್ಸ್. ಅದನ್ನು ಸುಮ್ಮನೆ ಮೀಟಿಂಗ್ಗಳಲ್ಲಿ, ಬ್ಯೂರೋಕ್ರಾಟಿಕ್ ಪೇಪರ್ ವರ್ಕ್ಗಳಲ್ಲಿ, ಕಮಿಟಿ ಎನ್ಕ್ವೈರಿಗಳಲ್ಲಿ ವೇಸ್ಟ್ ಮಾಡೋದು ಅವರಿಗೆ ಒಟ್ಟು ಇಷ್ಟ ಆಗ್ತಾ ಇರಲ್ಲ. ಇದು ಮೊದಲನೇದು ನನಗೆ ಅವರಲ್ಲಿ ತುಂಬಾ ಇಷ್ಟ ಆಗಿದ್ದು, ಡೆಡಿಕೇಶನ್. ಎರಡನೇದು ಸಮಯ ಪ್ರಜ್ಞೆ. ಒಂದೊಂದು ನಿಮಿಷ ನನಗೆ ಇಂಪಾರ್ಟೆಂಟ್, ಒಂದೊಂದು ಗಂಟೆ ನನಗೆ ಇಂಪಾರ್ಟೆಂಟ್. ದಿಸ್ ಈಸ್ ಫಾರ್ ಮೈ ರಿಸರ್ಚ್, ದಿಸ್ ಈಸ್ ಫಾರ್ ಮೈ ವರ್ಕ್ ಅಂತ. ಕೆಲವರು ಇರ್ತಾರೆ, ಅವರ ಒಂದು ಅಹಂ ಪ್ರದರ್ಶನಕ್ಕಾಗಿಯೇ ಮೀಟಿಂಗ್ಗಳನ್ನ ಮಾಡ್ತಾ ಇರ್ತಾರೆ. ಅದರಿಂದ ಏನು ಸಾಧನೆ ಆಗುತ್ತೆ? ಅದೇ 2 ಗಂಟೆ, ಅದೇ 3 ಗಂಟೆ ಒಬ್ಬ ವ್ಯಕ್ತಿ ತನ್ನ ಕ್ರಿಯೇಟಿವ್ ವರ್ಕ್ಗೂ, ತನ್ನ ರಿಸರ್ಚ್ ವರ್ಕ್ಗೂ ಹಾಕಿದ್ರೆ ಎಷ್ಟು ಪ್ರೊಡಕ್ಟಿವಿಟಿ ಬರುತ್ತೆ? ನಿಜವಾಗ್ಲೂ ನಾವು ಆ ರೀತಿ ಯೋಚನೆ ಮಾಡ್ತಾ ಇದ್ದೀವಾ? ಇನ್ನು 3ನೇದು ಅವರ ಹೆಂಡತಿ ಪಾತ್ರ, ಸೀಮಾ ಪಾತ್ರ. ಆಕೆ 2 ರೀತಿಯಲ್ಲಿ ಸಪೋರ್ಟ್ ಮಾಡ್ತಾಳೆ. ಒಂದು, ಆತ ರಿಸರ್ಚ್ನಲ್ಲಿ ಅಷ್ಟೊಂದು ಇನ್ವಾಲ್ವ್ ಆಗಿದ್ದಾಗ ಇದರಲ್ಲಿ ಯಾವುದೇ ಒಂದು ಯಶಸ್ಸಿಗೆ ಸಂಗಾತಿ, ಸ್ಪಾಸ್ ಅಂತ ನಾವೇನು ಕರಿತೀವಿ, ಅವರ ಪಾತ್ರ ತುಂಬಾ ಮುಖ್ಯ ಆಗುತ್ತೆ. ಅವರು ದೀಪಾಂಕರ್ ರಾಯ್ ಹೆಂಡತಿ ಸೀಮಾಗೆ ಮನೇಲಿ ಏನಿದೆ ಕೇಳಲ್ಲ, ಏನಿಲ್ಲ ಕೇಳಲ್ಲ, ಗ್ರೋಸರೀಸ್ ಇದೆಯಾ ಕೇಳಲ್ಲ, ಹಣ್ಣು ಹಾಲು ಬಂತಾ ಕೇಳಲ್ಲ, ದುಡ್ಡು ಬೇಕಾ ಕೇಳಲ್ಲ, ಮಲ್ಕೊಂಡ್ಯಾ ಕೇಳಲ್ಲ, ತಿಂದ್ಯಾ ಕೇಳಲ್ಲ, ಹುಷಾರಾಗಿದೆಯಾ, ಜ್ವರ ಬಂದಿದ್ದ, ಏನೂ ವಿಚಾರಿಸಲ್ಲ ಆ ಮನುಷ್ಯ. ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ವರ್ಕ್. ಆಕೆ ನೋವನ್ನು ಅನುಭವಿಸ್ತಾಳೆ. ಯಶಸ್ವಿ ವ್ಯಕ್ತಿಯ ಹಿಂದಿರುವಂತಹ ಸಂಗಾತಿಯ ತೊಳಲಾಟದ ಬಗ್ಗೆ ಮತ್ತೆ ನಾನು ಬೇರೆಯೇ ವಿಡಿಯೋ ಮಾತಾಡಬೇಕಾಗುತ್ತೆ. ಈ ಒಂದು ವಿಷಯಕ್ಕೆ ಅದು ಅಪ್ರಸ್ತುತ. ಮೊದಲು ಆಕೆ ಅಷ್ಟು ಸಪೋರ್ಟ್ ಮಾಡ್ತಾಳೆ ಗಂಡನಿಗೆ. ಯಾವುದೇ ಒಂದು ಕಂಪ್ಲೇಂಟ್ ಮಾಡದೆ, ಆಕೆ ನೋವು ಅನುಭವಿಸ್ತಾ ಇದ್ದರೂ ಕೂಡ ಆತ ಅಷ್ಟೊಂದು ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದಾನೆ ಅಂತ ಸಪೋರ್ಟ್ ಮಾಡ್ತಾಳೆ. 2ನೇ ವಿಷಯದಲ್ಲಿ ಯಾವಾಗ ಸಪೋರ್ಟ್ ಮಾಡ್ತಾಳೆ ಆಕೆ ಅಂತಂದರೆ, ಇಡೀ ಜಗತ್ತು ಆತ ಮುಂದೆ ಹೋಗಬಾರ್ದು, ವ್ಯವಸ್ಥೆನೇ ಆತ ಮುಂದೆ ಹೋಗಬಾರ್ದು ಅಂತ ತಡೆದು ನಿಲ್ಲಿಸಿದಾಗ, ಆತನ ಟ್ರಾನ್ಸ್ಫರ್ ಒಂದು ಹಳ್ಳಿಗೆ ಮಾಡಿದಾಗ ಕಲ್ಕತ್ತಾಯಿಂದ, ರಿಸರ್ಚ್ ಪೇಪರ್ ಬರಿಬೇಕಾಗಿರುವಂತಹ ವ್ಯಕ್ತಿಯ ಟ್ರಾನ್ಸ್ಫರನ್ನು ನೀವು ಒಂದು ಹಳ್ಳಿಗೆ ಮಾಡಿದ್ರೆ ಆತ ಲೈಬ್ರರಿ ಆಕ್ಸೆಸ್ ಯಾವಾಗ ಮಾಡಬೇಕು, ಆತ ಏನನ್ನು ಕಂಡುಹಿಡಿಬೇಕು,
ಆವಾಗಕ್ಕೆ ನಿನ್ಗೇನು ಬೇಕು ರಿಸರ್ಚ್ ಬುಕ್ಸ್ ಹೇಳು, ನಾನು ತಂದು ಕೊಡ್ತೀನಿ. ಹಳ್ಳೀಲಿ ಒಂದು ಮನೆ, ಕಲ್ಕತ್ತಾಲಿ ಒಂದು ಮನೆ ನಡೆಸೋದು ಕಷ್ಟ ಆಗುತ್ತೆ, ನಾನು ಜಾಬ್ ಮಾಡ್ತೀನಿ ಅಂತ ಆವಾಗಕ್ಕೆ ಜಾಬ್ಗೆ ಸೇರ್ಕೋತಾಳೆ. ಸೊ ಸಂಗಾತಿಯ ಒಂದು ಸಪೋರ್ಟ್, ಅವರ ಬೆಂಬಲ, ಅವರ ಅನ್ಕಂಡೀಷ್ನಲ್ ಸಪೋರ್ಟ್ ಅಂತಲೇ ಹೇಳಬಹುದು. ಅದು ತುಂಬಾ ಮುಖ್ಯ ಆಗುತ್ತೆ ಯಾವುದೇ ಒಂದು ಸಾಧಕನಿಗೆ. ನಾನು ಆಗಲೇ ಹೇಳಿದ ಹಾಗೆ ಈ ಒಂದು ಚಿತ್ರ ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯ್ ಅನ್ನುವವರ ಮೇಲೆ ಅವಲಂಬಿತ ಆಗಿರುವಂಥದ್ದು. ಇದರಲ್ಲಿ ರಿಸರ್ಚ್ ಲೆಪ್ರಸಿ ಅಂತ ತಗೊಂಡಿದ್ದಾರೆ, ಆದರೆ ನಿಜವಾಗ್ಲೂ ಅವರು ರಿಸರ್ಚ್ ಮಾಡಿದ್ದು IVF ಅಂತ, ಇನ್ವಿಟ್ರೋ ಫರ್ಟಿಲೈಸೇಷನ್ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ನೀವೀಗೇನು ಕೇಳ್ತಾ ಇದ್ದೀರಾ ಅದ್ರ ಮೇಲೆ ಅವರು ರಿಸರ್ಚ್ ಮಾಡ್ತಾರೆ. ಇವರ ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡೋದಕ್ಕೆ ಬಿಡದೆ, ಕಾನ್ಫರೆನ್ಸ್ಗಳಿಗೆ ಅಟೆಂಡ್ ಮಾಡೋದಕ್ಕೆ ಬಿಡದೆ, ಸೆಮಿನಾರ್ಗಳಿಗೆ ಹೋಗೋದಕ್ಕೆ ಬಿಡದೆ ವ್ಯವಸ್ಥೆ ತಡೆದು ಬಿಡುತ್ತೆ. ಅವ್ರಿಗೆ ಪಬ್ಲಿಷ್ ಮಾಡೋಕ್ಕಾಗಲ್ಲ. 2 ತಿಂಗಳ ಅಂತರದಲ್ಲಿ ಇಂಟರ್ನ್ಯಾಷನಲ್ ಬೇರೆ ಒಂದು ದೇಶದ 2 ವಿಜ್ಞಾನಿಗಳು ಪಬ್ಲಿಷ್ ಮಾಡಿಬಿಡ್ತಾರೆ, ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗಿಬಿಡುತ್ತೆ. ಸೊ ನಮ್ಮ ದೇಶ ಒಂದು ಅತ್ಯುನ್ನತವಾಗಿ ಆದಂತಹ ಒಂದು ರಿಸರ್ಚ್ನ ಕ್ರೆಡಿಟನ್ನು ತೆಗೆದುಕೊಳ್ಳುವಲ್ಲಿ ಅಸಫಲವಾಗುತ್ತೆ, ಜಸ್ಟ್ ಬಿಕಾಸ್ ಆಫ್ ವ್ಯವಸ್ಥೆ, ಸಿಸ್ಟಮ್ ಅವ್ರನ್ನ ಮುಂದೆ ಹೋಗೋಕ್ಕೆ ಬಿಡಲ್ಲ, ಸಿಸ್ಟಮ್ ಅವ್ರನ್ನ ದೇಶದಿಂದ ಆಚೆ ಹೋಗೋಕ್ಕೆ ಬಿಡಲ್ಲ, ಸಿಸ್ಟಮ್ ಅವರಿಗೆ ರಿಸರ್ಚ್ ಪೇಪರ್ ಬರೆಯೋಕ್ಕೆ ಸಮಯ ಕೊಡಲ್ಲ, ಸಿಸ್ಟಮ್ ಅವರಿಗೆ ಕೆಲಸ ಮಾಡೋಕ್ಕೆ ಟೋಟಲಿ ಬಿಡಲ್ಲ. ಅವರೇನು ಮಾಡ್ಕೋತಾರೆ, ನಿಜವಾಗ್ಲೂ ಕೂಡ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೋತಾರೆ. ಡಾಕ್ಟರ್ ಮುಖ್ಯೋಪಾಧ್ಯಾಯ್ ಆತ್ಮಹತ್ಯೆ ಮಾಡ್ಕೋತಾರೆ. ಈ ಸಿನಿಮಾದಲ್ಲಿ ಅದನ್ನು ಬದಲಾಯಿಸಿದ್ದಾರೆ. ಇವರು ಬೇರೆ ದೇಶಕ್ಕೆ ಹಾರೋಗ್ತಾರೆ. ಯಾಕೆ ಬ್ರೈನ್ ಡ್ರೈನ್ ಆಗುತ್ತೆ? ನಮ್ಮ ದೇಶದ ಜನ ಪ್ರತಿಭಾವಂತರು ಯಾಕೆ ಬೇರೆ ದೇಶಕ್ಕೆ ಹೋಗ್ತಾರೆ? ನಿಮ್ಗೆ ಅನಿಸುತ್ತಾ 1981ರಲ್ಲಿ ಡಾಕ್ಟರ್ ಮುಖ್ಯೋಪಾಧ್ಯಾಯ್ ಅವರು ಸ್ಯೂಸೈಡ್ ಮಾಡಿಕೊಂಡ್ರು. ಇವತ್ತಿಗೆ 47 ವರ್ಷಗಳಾಯಿತು. ಈ ಸಿನಿಮಾ 1990ರಲ್ಲಿ ಬಂತು, ಇಲ್ಲಿಗೆ 37 ವರ್ಷಗಳಾಯಿತು. ಪರಿಸ್ಥಿತಿ ಬದಲಾಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಪ್ರತಿಭೆಗೆ ಇಂದು ಪುರಸ್ಕಾರ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಡೀಪ್ ವರ್ಕ್, ಸಮಥಿಂಗ್ ವೆರಿ ವೆರಿ ಡೀಪ್ ವರ್ಕ್. ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ನಾವು ನಿಜವಾಗ್ಲೂ ಕೆಲಸ ಮಾಡ್ತಾಯಿದ್ದೀವಿ, ಅರ್ಥಯುತವಾದ ಕೆಲಸ ಮಾಡ್ತಾಯಿದ್ದೀವಿ? ಈ ಎಲ್ಲ ಪ್ರಶ್ನೆಗಳನ್ನು ನಮ್ಮನ್ನೇ ನಾವು ಕೇಳ್ಕೊಳ್ಬೇಕು. ಈ ಸಿನಿಮಾ ತುಂಬಾ ಅದ್ಭುತವಾಗಿದೆ, ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಎಲ್ಲರೂ ಸಾಧ್ಯವಾದರೆ ನೋಡಿ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಸಿನಿಮಾ, ಸರಣಿ, ಪುಸ್ತಕ ಅಥವಾ ಗೀತೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.